Bharat Cooperative Bank Limited presents Daiichi World Swarasagara, co-sponsored by Pinky Fashions, Family Fashions, supported by Abharana Jewelers, Rodriguez Caterers, venue partner Saint Mary's English Medium School, Kannarpadi. Daiichi World Swarasagara, Daiichi World Swarasagara. ನಮಸ್ಕಾರ ವೀಕ್ಷಕರೇ, ಇದು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಪ್ರೆಸೆಂಟ್ಸ್ ದೈಚಿ ವರ್ಡ್ ಸ್ವರಸಾಗರ, co-sponsored by Pinky Fashions and Family Fashions, supported by Abharana Jewelers, Rodriguez Caterers and venue partner Saint Mary's English Medium School, Kannarpadi. ವೀಕ್ಷಕರೇ, ಕಳೆದ 15 ಸಂಚಿಕೆಗಳಲ್ಲಿ ನೀವು ದೈಚಿ ವರ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋನ ಆಡಿಷನ್ ರೌಂಡ್ ನೋಡ್ತಾನೆ ಬಂದಿದ್ರಿ. ಯಾರೆಲ್ಲ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ, ಯಾರೆಲ್ಲ ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನೀವು ಈಗಾಗಲೇ ನೋಡಿದ್ರಿ. ಇವತ್ತು ನಾವು ಆಡಿಷನ್ ರೌಂಡ್ ನ ಕೊನೆಯ ಸಂಚಿಕೆಯಲ್ಲಿದ್ದೇವೆ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾರೆಲ್ಲ ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾರೆ, ಇನ್ನು ಯಾರೆಲ್ಲ ವೇಟಿಂಗ್ ಲಿಸ್ಟ್ ಗೆ ಹೋಗ್ತಾರೆ ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ಮೆಲೋನಾ ಸೆಲ್ಡಾನಾ. ಮೆಲೋನಾ, ಎಲ್ಲಿಂದ ಬಂದಿದ್ದೀರಿ? ಬಜ್ಪೆಯಿಂದ. ಬಜ್ಪೆ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಿ? ಫಸ್ಟ್ PUC ಮಾಡಿದೆ. ಯಾವಾಗ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು? 4th ಸ್ಟ್ಯಾಂಡರ್ಡ್. ಓಕೆ, 4th ಸ್ಟ್ಯಾಂಡರ್ಡಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ? ಓಕೆ, ಸಂಗೀತ ಕಲಿತಾ ಇದ್ದೀರಾ? ಹೌದು. ಓಕೆ, ಸೊ ಲೈಫಲ್ಲಿ ಇನ್ಸ್ಪಿರೇಷನ್ ಅಂತಿದ್ರೆ ಯಾರನ್ನು ಕನ್ಸಿಡರ್ ಮಾಡ್ತೀರಿ? ಶ್ರೇಯಾ ಘೋಷಾಲ್. ಓಕೆ, ಸೂಪರ್. ಸೊ ಇವತ್ತಿನ ಕಾಂಪಿಟೇಷನಿಗೆ ಪ್ರಾಕ್ಟೀಸ್ ಮಾಡಿದ್ದೀರಾ? ಅಮ್ಮ ಪ್ರಾಕ್ಟೀಸ್ ಮಾಡಿಸಿದಾರಾ? ಹೌದಾ? ಓಕೆ, ರೆಡಿ? ಈ ಸಲ ಮೆಡಲ್ ವಿನ್ ಆಗ್ಲಿಕ್ಕೆ ರೆಡಿ ಇದ್ದೀರಾ? ಅದು ಗೊತ್ತಿಲ್ಲ. ಓಕೆ, ಈಗ ಏನು ಗೊತ್ತು ಹೇಳಿ? ನರ್ವಸ್ ಅಂತೂ ಆಗಿದ್ದಾರೆ, ಅದಂತೂ ಪಕ್ಕ. ಓಕೆ, ನರ್ವಸ್ ಅಂತೂ ಆಗಿದ್ದಾರೆ, ಅದಂತೂ ಪಕ್ಕ. ಸೊ ನರ್ವಸ್ ಆಗಿದ್ದೀರಾ? ಸ್ವಲ್ಪ ನರ್ವಸ್ ಎಲ್ಲ ಇಲ್ಲೇ ಬಿಟ್ಟಾಕಿ ಸೀದಾ ಇಲ್ಲಿಗೆ ಹೋಗಿ, ಅಲ್ಲಿ ಹೋಗಿ ಚಂದ ಮಾಡಿ ಹಾಡಿ ನೀವು ಮೆಡಲ್ ವಿನ್ ಆಗಬೇಕು. ಓಕೆ ಓಕೆ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ये मोह मोह के धागे तेरी उंगलियों से जा उलझे, ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गेहा ये सुलझे, है रोम रोम एक तारा, जो बादलों में से गुजरी, ये मोह मोह के धागे तेरी उंगलियों से जा उलझे, कोई टोह टोह ना लागे, किस तरह गेहा ये सुलझे. Melona, yeah, it was nice. Thank you, ma'am. But I want you to sing some other genre for 2 lines at least. I'm Yes, very sir. impressed with your voice. Okay, no Thank doubt you, about sir. it. Now you have to impress Pallavi madam. Okay, ma'am. Okay. पिया तो अब तो आजा, पिया तू अब तो आजा, शोला सावन देह की आंखें बुझा जा, तन की ज्वाला ठंडी हो जा, ऐसे गले लगा जा. Thank you. Come on, Pallavi madam. Pallavi madam, come on. Okay. You're selected. Congratulations. Thank you so much, ma'am. ಸ್ವರಗಳ
ಜೀವನ್ ಸ್ವರ ಸಾಗರ ಹೃದಯ ಗೀತೆಗೆ ಭೂಮಿಕೆ ಜೀವನ್ ಸ್ವರ ಸಾಗರ ದೈಜಿವಲ್ ಸ್ವರ ಸಾಗರದಲ್ಲಿ ಮೆಲೋನ ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ರೌಂಡಿಗೆ. ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಿದೆ. ಜಡ್ಜಸ್ ಎಲ್ಲ ಇಂಪ್ರೆಸ್ ಆಗಿ ನನಗೆ ಇನ್ನೊಂದು ಸಾಂಗ್ ಹಾಡಲಿಕ್ಕೆ ಹೇಳಿದರು ಮತ್ತು ನನಗೆ ಸೆಲೆಕ್ಟ್ ಮಾಡಿದರು. ಸೊ ಈ ಒಂದು ಖುಷಿ, ಈ ಒಂದು ಗೋಲ್ಡ್ ಮೆಡಲ್ ಯಾರಿಗೆ ಡೆಡಿಕೇಟ್ ಮಾಡ್ತೀರಿ? ನನ್ನ ಅಮ್ಮನಿಗೆ, ಫ್ಯಾಮಿಲಿಗೆ. ಓಕೆ, ದಟ್ ಸೋ ಸ್ವೀಟ್. ಸೊ ಉಳಿದ ಕಂಟೆಸ್ಟೆಂಟ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವೊಂದು ಟಫ್ ಕಾಂಪಿಟೇಟರ್ ಆಗ್ತೀರಾ? ಡೆಫಿನೆಟ್ಲಿ ಐ ವಿಲ್ ಬಿ ಅ ಟಫ್ ಕಾಂಪಿಟೇಟರ್. ಓಕೆ, ಸೊ ಜಡ್ಜಸ್ ಏನು ಕರೆಕ್ಷನ್ಸ್ ಹೇಳಲಿಲ್ಲ, ಆಲ್ರೆಡಿ ಚೆನ್ನಾಗಿ ಹಾಡ್ತಾ ಇದ್ದೀರಾ. ಇನ್ ಅಪ್ಕಮಿಂಗ್ ರೌಂಡ್ಸಲ್ಲಿ ಇನ್ನೂ ಚೆನ್ನಾಗಿ ಹಾಡಿ ಫೈನಲ್ಸ್ ತನಕ ಬಂದು ವಿನ್ ಆಗಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಅಮಿತಾಂಜಲಿ ಅಂತ. ಎಲ್ಲಿಂದ ಬರ್ತಾ ಇರೋದು? ಉಡುಪಿಯಿಂದಲೇ. ಓಕೆ, ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ಈಗ ಹೌಸ್ ವೈಫ್. ನಾನೊಂದು 10 ವರ್ಷ ಒಂದು ಪ್ರೈಮರಿ ಸ್ಕೂಲಲ್ಲಿ HM ಆಗಿ, ಹೌದು, ಆಮೇಲೆ 2 years ಬ್ಯಾಕ್ ರಿಸೈನ್ ಮಾಡಿದೆ. ಸೊ ಹಾಗಾದ್ರೆ ಟೀಚರ್ ನೀವು. ಸೊ ಯಾವ ಸಬ್ಜೆಕ್ಟ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರಿ? ನಂದು ಆ್ಯಕ್ಚುಲಿ BSc BZC, ನಂದು ಬಯಾಲಜಿ. ಪ್ರೈಮರಿ ಸ್ಕೂಲ್ ಆದ್ದರಿಂದ ನಾನು ಯಾವುದು ತಗೊಳ್ತಾ ಇದ್ದೆ. ಸೊ ಈ ಒಂದು ಮ್ಯೂಸಿಕಲ್ ಇಂಟ್ರೆಸ್ಟ್ ಹೇಗೆ, ಯಾವಾಗ ಬಂತು? ಸಣ್ಣಂದಿನಿಂದಲೂ ಹೀಗೆ ಒಂದು ಹವ್ಯಾಸ, ಅವಕಾಶ ಸಿಕ್ಕಿದಾಗ ಹಾಡ್ತಾ ಇದ್ದೆ. ಅದೇ ಮುಂದುವರಿತಾ ಬಂತು. ಸಂಗೀತ ಕಲ್ತಿದ್ದೀರಾ? ಬಹಳ ಹಿಂದೆ ಸ್ವಲ್ಪ ಕಲ್ತಿದ್ದೆ. ಹೌದು. ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಯಾರು? ನನಗೆ C. ಅಶ್ವಥ್. ದಟ್ಸ್ ಅ ವೆರಿ ಗುಡ್ ಚಾಯ್ಸ್. ಸೊ ಇವತ್ತು ಈ ಒಂದು ಆಡಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ತುಂಬಾನೇ. ಹೌದು. ಸೊ ಪ್ರಾಕ್ಟೀಸ್ ಎಲ್ಲ ಆಗಿದೆ? ಹೌದು, ಮಾಡಿದ್ದೇನೆ. ಲೆಟ್ಸ್ ಸಿ ನೀವು ಹೇಗೆ ಹಾಡ್ತೀರಿ ಅಂತ. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ ಓಕೆ ಮ್ಯಾಮ್, ಓಕೆ, ತುಂಬ ಚೆನ್ನಾಗಿ ಹಾಡಿದ್ರಿ. ಮತ್ತು ನಿಮ್ಮ ಇನ್ವಾಲ್ವ್ಮೆಂಟ್ ಇನ್ ದ ಸಾಂಗ್ ತುಂಬ ಚೆಂದ ಇತ್ತು. ಥ್ಯಾಂಕ್ ಯು. ಆ್ಯಂಡ್ ಇಂಟ್ರೆಸ್ಟ್ ಫುಲ್ ನಿಮ್ಮ ಇಂಟ್ರೆಸ್ಟ್ ಆ್ಯಂಡ್ ನಿಮ್ಮ ಒಂದು ಡೆಡಿಕೇಶನ್ ಕಾಣ್ತಿದೆ. ಸೊ ವಿ ಹ್ಯಾವ್ ಕೆಪ್ಟ್ ಯು ಆನ್ ದ ವೇಟಿಂಗ್ ಲಿಸ್ಟ್. ನೋಡೋಣ ಏನಾಗುತ್ತೆ. ಆಲ್ ದಿ ಬೆಸ್ಟ್. ಮೇಡಮ್, ನನ್ನ ಕಡೆಯಿಂದ ಎರಡು ಮಾತು. ಆ್ಯಕ್ಚುಲಿ ನೀವು ಹೀಗೆ ಹಾಡೋದು ನಮ್ಮ ಎಲ್ಲ ಯುವತಿಯರಿಗೆ ನಾಚಿಕೆ ಆಗೋ ಹಾಗೆ ಆಗ್ತದೆ. ಏಕೆಂದರೆ ರೇಂಜ್ ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನೋಡ್ತಾ ಇದ್ದೇವೆ, ಒಂದು ಪಿಚ್ ಅಂದರೆ ಅಲ್ಲಿಗೆ ಮುಗೀತು, ನೆಕ್ಸ್ಟ್ ನಮಗೆ ಗೊತ್ತಿಲ್ಲ ಅಂತಾರೆ. ಬಟ್ ನಿಜವಾಗ್ಲೂ ನೀವೊಬ್ಬರು ಆದರ್ಶಪ್ರಾಯರು ನಮ್ಮೆಲ್ಲ ಯುವಕರಿಗೆ. ನಿಜವಾಗ್ಲೂ ಅಮೇಝಿಂಗ್ ಮೇಡಮ್. ಬಟ್ ಏನಪ್ಪ ಅಂದರೆ ಚೂರು ಲಯಜ್ಞಾನ ಚೂರಿನ ಸ್ವಲ್ಪ ಗಟ್ಟಿದು ಬಿಟ್ಟರೆ ನಮಗೆ ಈಸಿ ಆಗ್ತದೆ ಜಡ್ಜ್ಮೆಂಟಿಗೆ. ಇಲ್ಲಂತಂದರೆ ಯಾರಾದರೂ ಒಬ್ಬರು ಸರ್ ಅಲ್ಲಾಯಿತು ಹೀಗಾಯಿತು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನೀವು ಅವಕಾಶ ಕೊಡಲೇಬಾರ್ದು ಮೇಡಮ್. ಬಟ್ ನಾನು ಹೆಡ್ಫೋನ್ ಹಾಕೊಂಡು ಕೇಳುವಾಗ ನಮಗೆ ಆ ಒರಿಜಿನಲ್ ಸಾಂಗ್ ಏನಿದೆ ಅದರ ಛಾಯೆಗಳು ಸಂಪೂರ್ಣವಾಗಿ ಕೇಳ್ತದೆ. ಬಟ್ ಆ ಕೊನೆಗೆ ಬರುವ ಎಲ್ಲ ಸಂಗತಿಗಳು ಚೂರೇನೋ ಆದಾಗ ನಮ್ಗೆ, ಯಾಕೆಂದರೆ ನಾವು ಜಡ್ಜ್ಮೆಂಟ್ ಮಾಡ್ತಾ ಇದ್ದೇವೆ ಹಿಂದಿನ ಹಾಡುಗಾರರಿಗೂ ಈಗಿನ ಇದು ತುಲನೆ ಆಗ್ತಾ ಇರ್ತದೆ ಆಚೀಚೆ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇನ್ನೇನು ಆಯಿತು, ಸ್ವಲ್ಪ ಹೊತ್ತು ಚೂರು ವೆಯ್ಟಿಂಗಲ್ಲಿ ಇರ್ತೇವೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರತೀಕ್, ಉಡುಪಿಯಿಂದ. ಉಡುಪಿಯಿಂದ ಪ್ರತೀಕ್. ಸೊ ಏನು ಮಾಡ್ಕೊಂಡಿದ್ದೀರಾ ಪ್ರತೀಕ್? ನಾನು ಜಾಬ್ ಮಾಡ್ಕೊಂಡಿದ್ದೆ. ಓಕೆ. ಸೊ ಮ್ಯೂಸಿಕ್ ಇಂಟ್ರೆಸ್ಟ್ ಯಾವಾಗ ಹೇಗೆ ಬಂತು? ನಾನು ತುಂಬ ಸಣ್ಣ ಏಜಿಂದನೇ ಮ್ಯೂಸಿಕ್ ಮಾಡ್ತಾ ಇದ್ದೇನೆ. ಸೊ ಈಗ ಸ್ವಲ್ಪ ಮ್ಯೂಸಿಕನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ತಾ ಇದ್ದೇನೆ. ಕಾಂಪಿಟೇಷನಿಗೆಲ್ಲ ಬರೋದು ಹಾಗೆಲ್ಲ ಮಾಡ್ತಾ ಇದ್ದೇನೆ.
ಸೊ ಸಂಗೀತ ಕಲಿತಾ ಇದ್ದೀರಾ? ಹೌದು ಮೇಡಮ್, ಕಲಿತಿದ್ದೆ. ಸೊ ಯಾವ ಶೈಲಿಯ ಸಂಗೀತ ಕಲಿತಾ ಇದ್ದೀರಾ? ಹಿಂದೂಸ್ತಾನಿ ಶಾಸ್ತ್ರೀಯ ಕಲಿತಾ ಇದ್ದೇನೆ. ಸೊ ಇನ್ಸ್ಪಿರೇಷನ್ ಅಂತ ಬಂದಾಗ ಯಾರು ತುಂಬ ಇನ್ಸ್ಪೈರ್ ಮಾಡ್ತಾರೆ? ಸೊ ನಮಗೆ ನಮ್ಮ ಗುರುಗಳು ತುಂಬ ಒಂದು ಇನ್ಸ್ಪಿರೇಷನ್ ಕೊಡ್ತಾರೆ. ಯಾಕಂದರೆ ಅವರು ಹೇಳಿಕೊಡುವ ರೀತಿ ಮತ್ತು ಅವರ ಒಂದು ಸಂಗೀತ ನಮಗೆ ತುಂಬ ಹತ್ತಿರದಲ್ಲಿ ರೀಚ್ ಆಗುತ್ತೆ. ಸೊ ನಮ್ಮ ಗುರುಗಳಿಂದ ನನಗೆ ಸಂಗೀತ ಶ್ರೀ ವಿದ್ವಾನ್ ಮಹಾಬಲೇಶ್ವರ ಭಾಗವತ ಅಂತ ಅವರ ಸಂಗೀತ ನನಗೆ ತುಂಬ ಒಂದು ಖುಷಿ ಆಗುತ್ತೆ, ಹಿಡ್ಸುತ್ತೆ. ಸೊ ಅದು ತುಂಬ ಇನ್ಸ್ಪಿರೇಷನ್ ನನಗೆ. ಸೊ ಇಲ್ಲಿ ತನಕದ ಸಂಗೀತ ಪಯಣ ನಿಮ್ಮ ಲೈಫಿಗೆ ಎಷ್ಟು ಖುಷಿ ಕೊಟ್ಟಿದೆ? ನಮ್ಮ ಲೈಫಿಗೆ ಇದೇ ಥರ ಒಂದು ಇಷ್ಟು ಒಳ್ಳೆ ಸ್ಟೇಜಿಗೆ ಹಾಕಿದ್ದಾರೆ. ಸೊ ಈ ಥರ ಒಂದು ಹಾಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಒಳ್ಳೆ ಇನ್ಸ್ಟ್ರೂಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಒಂದು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ಕಡೆ ಹೋದಾಗ ಎಲ್ಲ ಸಿಗುತ್ತೆ. ಸೊ ಇವತ್ತಿನ ರೌಂಡಿಗೆ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಾ? ರೆಡಿ ವಿನ್ ಆಗಲಿಕ್ಕೆ? ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ ಹಾಡಿ ಆ ಶಿಲೆಗಳು ಸಂಗೀತವ ಹಾಡಿವೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಗಾರೆ ಸದ ಪದ ಸಾದ ಪ ಗರೆ ಸದ ಸಗರೆ ಸ ರೇ ರೇ ಗ ಗ ಗ ಗ ಪ ಸ ಪ ಗರೆ ಸರೆ ಸದ ಪದ ಸ. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ, ಕಲೆಗಲೆ ಶಿಲೆಯನ್ನು ಅರಳಿಸಿದ, ಉಳಿಯಿಂದ ಮೀಟಿ ಹೊಸ ನಾದ ತಂದು ಹೊಸ ರೂಪ ತಂದ ಕಲೆಗಾರನ, ಉಳಿಯಿಂದ ಮೀಟಿ ಹೊಸ ನಾದ ತಂದು ಹೊಸ ರೂಪ ತಂದ ಕಲೆಗಾರನ. ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದು ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಗರೆ ಸ ಗರೆ ಸದ ಸರೆ ಗರೆ ಗ ಸರೆ ಗ ಪದ ಪ ಪದ ಪ ಪ ಗ ಗರೆ ರೆ ರೆ ಸ ಸದ ಗ 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 ಗರೆ ಗ ಗ ಗ ಸರೆ ರೆ ರೆ ದ ಸ ಸ ಸ ದ ಗ ಗ ಗ ಪ 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 ಗ ಪ ಪ ಗ ಗರೆ ರೆ ಸ ದ ಪ ಪ ಗ ಗರೆ ರೆ ಸ ರೆ ರೆ ಸ ಗ ಗರೆ ಪ ಪ ಗ ದ ದ ಸ ದ ದ ದ ಸ ಸ ಸ ಸ ದ ದ ದ ಸ ಸ ಸ ಸ ದ ದ ದ ರೇ 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 ದ ದ ದ ರೇ 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 ಗರೆ ಗ ರೇ ಸ ರೇ ಸ ದ ಸ ದ ಪ ದ ಗರೆ ಗ ಗರೆ ಸ ರೇ ರೇ ಸ ಸ ದ ಸ ದ ಪ ದ ದ ಗ ಆ. ಓಕೆ, ಥ್ಯಾಂಕ್ ಯು ಪ್ರತೀಕ್ ಅವರೇ. ಇದು ರಾಗ ಯಾವುದು ಪ್ರತೀಕ್ ಅವರೇ? ಇದು ಶಿವರಂಜಿನಿ. ಓಕೆ ಓಕೆ, ನಿಜವಾಗ್ಲೂ ನಾವು ಕೊನೆಯವ್ರಿಗೆ ಯಾಕೆ ವೆಯ್ಟ್ ಮಾಡಿದೆ ಅಂದರೆ ಎಲ್ಲರೂ ಸ್ವಲ್ಪ ಸಿಗ್ತೀರಾ ನೋಡ್ತಾ ಇದ್ದೆ ನಾನು. ನೀವು ಸಿಗೋದೆಂದು ಕಾಣೋದಿಲ್ಲ ನಮಗೆ, ಆಗ ನಾವು ಕೂಡ ನಿಂತ್ಕೊಳ್ಳೋದಿಲ್ಲ. ಆದರೆ ಭರವಸೆ ತುಂಬ ಇದೆ. ಓಕೆ, ಬನ್ನಿ ಇಲ್ಲಿ ಬನ್ನಿ. ಪ್ರದೀಪ್ನವರೇ ತುಂಬ ಟೆನ್ಷನಲ್ಲಿ ತೋರಿಸ್ತಾ ಇರ್ತೀರ. ನಮಗೆ ಟೆನ್ಷನ್ ಉಂಟಾ? ತುಂಬ ಅದ್ಭುತ, ಒಳ್ಳೆ ರೀತಿಯಿಂದ ಸಿಂಗಿಂಗ್ ಮಾಡಿದ್ದೀರಾ ನೀವು. ಸೀರಿಯಸ್ ಕಾಣ್ತಾ ಉಂಟು ನಿಮ್ಮ ಫೇಸ್. ಟೈಮ್ ಆಯ್ತಾ? ಅಚ್ಚಾ, ಟೈಮ್ ಆಯ್ತು ಅಂತ ಸೀರಿಯಸ್ ಕಾಣ್ತೀರಾ ನೀವು. ನಾವೇಗೆ ಕೂತ್ಕೊಂಡಿದ್ದೀವಿ ಇಲ್ಲಿ? ನಾವೇಗೆ ಕೂತ್ಕೊಂಡಿದ್ದೀವಿ ಇಲ್ಲಿ? ನಿಮಗೆ ಟೈಮ್ ಆದಂತ ನಿಮಗೆ ನರ್ವಸ್ ಆಯ್ತಾ? ಓಕೆ, ನಾವೆಲ್ಲರೂ ಕೂತ್ಕೊಳ್ತೇವೆ ನೋಡಿ ಅಲ್ವಾ. ನಿಮಗೆ ಟೈಮ್ ಆಯ್ತು ಅಂತ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಒಂದು ಲೈಟ್ ಇನ್ನೂ ಬರಲಿಲ್ಲ, ಒಂದು ಲೈಟ್ ಇನ್ನೂ ಸಹ ಬಾಕಿ ಉಂಟು. ಈಗ ನಾನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇನೆ, ಮೇಡಮ್ ಕೊಟ್ಟಿದ್ದಾರೆ. ಈಗ ನೀವು ಟೈಮ್ ಆದರೆ ನಿಮಗೆ ಹೋಗ್ಬೋದು. ಲೈಟ್ ಬರಲಿಲ್ಲ ಸರ್ ಇನ್ನು ಸಹ. ನಾನು ಅದಕ್ಕೆ ನೀವು ಹೀಗೆ ಮಾಡ್ತೀರ ಅಂತ ಹೀಗೆ ಇಟ್ಟಿದ್ದೇನೆ ನೋಡಿ. ಓಕೆ, ಈಗ ಸರ್ ನಾ ಯಶವಂತ್ ಸರ್ ಅಲ್ಲ, ಅವರು ಇಡೀ ನಮ್ಮ ಇದು ಮುಗಿಯೋರೆ ಕೂತ್ಕೊಳ್ಬೇಕು. ಹೌದು, ಹಾಗಿದ್ರೆ ಬನ್ನಿ, ಈಚೆ ಬನ್ನಿ. ಇರ್ತೀರಲ್ಲ ಪಕ್ಕ
ಕೈ ಕೊಡಿ ಇಲ್ಲಿ ಒತ್ತು ಪ್ರತೀಕ್ ಅವರು ಕಂಗ್ರ್ಯಾಚುಲೇಷನ್ಸ್ ಪ್ರತೀಕ್, ಯು ಆರ್ ಸೆಲೆಕ್ಟೆಡ್. ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಮತ್ತೊಂದು ಕಂಟೆಸ್ಟೆಂಟ್ ಆಯ್ಕೆ ಆಗಿದ್ದಾರೆ. ಪ್ರತೀಕ್ ಅವರು, ಹೇಗೆ ಅನಿಸ್ತಾ ಇದೆ ಪ್ರತೀಕ್? ತುಂಬ ಖುಷಿ ಆಯಿತು. ಸರ್ ಕೇಳಿದರು ಏನು ಅನಿಸ್ತಾ ಇದೆ ಅಂತ, ಅಲ್ಲೂ ಕೂಡ ಹೇಳಿದೆ. ತುಂಬ ಡೈಜಿ ವರ್ಲ್ಡ್ಗೋಸ್ಕರ ತುಂಬ ಜನ ಈ ಕಾರ್ಯಕ್ರಮಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗಿಂದ ತುಂಬ ಜನ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಇಂಥ ಒಂದು ಅಪರ್ಚುನಿಟಿ ನಮಗಂತ ಅಲ್ಲ, ತುಂಬ ಜನರಿಗೂ ಒಂದು ಉಪಯೋಗ ಆಗಿದೆ. ಸೊ ಬೆಳಿಗ್ಗೆಯಿಂದ ಎಲ್ರಿಗೂ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನೀವೆಷ್ಟು ಖುಷಿ ಆಗಿದ್ದೀರಿ ಈ ಒಂದು ಮೆಡಲ್ ಪಡ್ಕೊಂಡು? ಸೊ ನನಗೂ ಕೂಡ ಖುಷಿ ಆಯ್ತು. ಯಾಕಂದ್ರೆ ಒಂದು ಮೆಡಲ್ ಒಂದು ನಮ್ಮ ನೆನಪಿಗೆ ಡೈಜಿ ವರ್ಲ್ಡ್ ಅವರದ್ದು ಕೂಡ ಒಂದು ಇದಿದೆ ಅದರಲ್ಲಿ. ಸೊ ಅದೊಂದು ಯಾವಾಗಲೂ ನೆನಪಿಗೆ ಇರ್ತದೆ. ಸೊ ನಮಗೂ ತುಂಬ ಖುಷಿ ಆಯಿತು. ಸೊ ನಮ್ಮ ಗುರುಗಳು ಇದ್ರ ಕೂಡ ಹೇಳಿದೆ, ಆಗ ಸಹ ಹೇಳಿದ್ದೆ. ಸೊ ತುಂಬ ಖುಷಿ ಆಯಿತು. ಓಕೆ, ಐ ಥಿಂಕ್ ಇಬ್ರು ಜಡ್ಜಸ್ ಗ್ರೀನ್ ಲೈಟ್ ಕೊಟ್ಟಿದ್ರು. ಯಶವಂತ್ ಸರ್ ಗ್ರೀನ್ ಲೈಟ್ ಬಾಕಿ ಇತ್ತು. ಯಶವಂತ್ ಸರ್ ಪ್ರತೀಕ್ ಅವ್ರನ್ನ ಅಲ್ಲಿಗೆ ಕರೆಸ್ಕೊಂಡು ನೀವೇ ಗ್ರೀನ್ ಲೈಟ್ ಆನ್ ಮಾಡಿ ನೀವೇ ಸೆಲೆಕ್ಟೆಡ್ ಅಂತ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಅವ್ರ ಕೈಯಿಂದ ಅವರೇ ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್, ಇಟ್ಸ್ ನಾಟ್ ಎ ಜೋಕ್. ಒನ್ಸ್ ಅಗೇನ್ ನಿಮ್ಮ ಜರ್ನಿ ಚೆನ್ನಾಗಿರಲಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ದೈಜಿ ವರ್ಲ್ಡ್ ಸ್ವರಸಾಗರದ ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಜೈನ್ ಅಂತ. ಸೊ ಎಲ್ಲಿಂದ ಬಂದಿದ್ದೀರಾ? ನಾನು ಹೊರನಾಡಿಂದ ಬಂದಿದ್ದೀನಿ, ಚಿಕ್ಕಮಗಳೂರು. ಓಕೆ, ಹೊರನಾಡು. ಈ ಒಂದು ಕಾಂಪಿಟೇಷನ್ ಬಗ್ಗೆ ಹೇಗೆ ಗೊತ್ತಾಯಿತು? ಅಂದರೆ ನಾನು ಲಾಸ್ಟ್ ಸೀಸನಲ್ಲಿ ಸ್ವರಕುಡ್ಲದಲ್ಲಿ ಫೈನಲಿಸ್ಟ್ ಆಗಿದ್ದೆ. ಸೊ ಅದು ಡೈಜಿ ವರ್ಲ್ಡ್ ನಾನು ಫಾಲೋ ಮಾಡ್ತಿದ್ದೆ, ಅದರ ಇನ್ಸ್ಟಾದಲ್ಲಿತ್ತು. ಹಾಗೆ ಮತ್ತು ನನ್ನ ಕಸಿನ್ಸ್ ಒಬ್ಬರು ಹೇಳಿದರು, ಹಾಗೆ ಅಪ್ಲೈ ಮಾಡಿ. ಓಕೆ, ಸೊ ಮ್ಯೂಸಿಕಲ್ಲಿ ಯಾವಾಗ ಇಂಟ್ರೆಸ್ಟ್ ಬಂದಿದ್ದು ನಿಮಗೆ? ನನಗೆ ಸಣ್ಣದಿಂದ ಸಹ ಉಂಟು. ನನ್ನ ಫ್ಯಾಮಿಲಿಯವರೆಲ್ಲ ಸಿಂಗರ್ಸ್ ಇದ್ದಾರೆ, ಅಮ್ಮ ಸಹ ಹಾಡ್ತಾರೆ, ಅಜ್ಜಿ. ಸೊ ಹಾಗೆ. ಓಕೆ, ಸೂಪರ್. ಸೊ ಸಂಗೀತ ಕಲಿತಾ ಇದ್ದೀರಾ? ಅಮ್ಮನ ಹತ್ರನೇ ಕಲಿತಾ ಇದ್ದೀರಾ? ಅಮ್ಮ ಸಂಗೀತ ಕಲಿಲಿಲ್ಲ, ಹೀಗೇನೆ ಹಾಡ್ತಾರೆ. ಬಟ್ ನಾನೀಗ ಮ್ಯಾಂಗ್ಳೂರು ಮಾರ್ನಮಿಕಟ್ಟೆ ಗಾನಶ್ರೀ ಮ್ಯೂಸಿಕ್ ಇನ್ಸ್ಟಿಟ್ಯೂಷನಲ್ಲಿ ಕಲಿತಿದ್ದೀನಿ. ಸೊ ನೀವೇನು ಮಾಡ್ಕೊಂಡಿದ್ದೀರಾ? ನಾನಿವಾಗ ಮಂಗಳೂರಲ್ಲೇ ಜಾಬ್ ಮಾಡ್ತಿದ್ದೀನಿ, ಅಕೌಂಟೆಂಟ್. ಓಕೆ, ಸೊ ಈ ವರ್ಕ್ ಲೈಫ್, ಸಿಂಗಿಂಗ್ ಕ್ಲಾಸ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಅಂದರೆ ನನಗೆ ಆಫೀಸಲ್ಲಿ ಸಹ ಸಪೋರ್ಟಿವ್ ಇದ್ದಾರೆ, ಹೀಗೆ. ಸೊ ಆಗ್ತಾ ಉಂಟು. ಓಕೆ ಓಕೆ, ದಟ್ಸ್ ಅಮೇಝಿಂಗ್. ಸೊ ಈ ಇಡೀ ಸಂಗೀತ ಪಯಣದಲ್ಲಿ ನಿಮಗೆ ತುಂಬ ಇಷ್ಟ ಆದಂತಹ ಪರ್ಫಾರ್ಮೆನ್ಸ್ ಅಂತಿದ್ರೆ ಯಾವುದು? ನನಗೆ ಅದೇ ಸ್ವರಕುಡ್ಲದಲ್ಲಿ 2 ಸಲ ಫೈನಲಿಸ್ಟ್ ಆಗಿದೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಇವತ್ತಿನ ರೌಂಡಿಗೆ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ವಿಶಿಂಗ್ ಯು ದ ಬೆಸ್ಟ್, ಆಲ್ ದ ಬೆಸ್ಟ್ ಟು ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಭಾರತ ಭೂಷಿರ ಮಂದಿರ ಸುಂದರಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ ಸಾಮಗಾನ ಪ್ರಿಯ ಸಾಂಭರೂಪಿಣಿ ಪಾಲಘಡಲ ಸ್ವರ ಪಂಚಮಧಾರಿಣಿ ಸಾಮಗಾನ ಪ್ರಿಯ ಸಾಂಭರೂಪಿಣಿ ಪಾಲಘಡಲ ಸ್ವರ ಪಂಚಮಧಾರಿಣಿ ಸಾಕಾರ ಷಡ್ಜದ ಶರದಿ ತರಂಗಿಣಿ ಸಾಗರ ಸಂಗಮ ಸರಸ ವಿಹಾರಿಣಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ ಶಿವತಾಂಡವದ ಢಮರು ನಿನಾದ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓಂಕಾರ ನಾದ ಶಿವತಾಂಡವದ ಢಮರು ನಿನಾದ ನಾದ ಬ್ರಹ್ಮನ ಓಂಕಾರ ನಾದ ನಾದದಿ ಲೀನ ಆಗಮ ವೇದ
ಶಿವೆ ವೇದ ಶಿವೆ ನಿನ್ನ ವಿನೋದ ಭಾರತ ಭೂಷಿರ ಮಂದಿ. ಸೌಮ್ಯನವರೇ, ಹಲೋ ಸರ್. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಓಕೆ, ಥ್ಯಾಂಕ್ ಯು. ನಾನಂತೂ ತುಂಬ ಖುಷ್. ಆದರೆ ಲಾಸ್ಟಲ್ಲಿ ಗೆಲ್ತಿದ್ದಾರೆ ಪಲ್ಲವಿ ಮೇಡಮ್, ಅವರಿಗೆ ಖುಷಿ ಮಾಡಲಿಕ್ಕೆ ತುಂಬ ಕಷ್ಟ. ಅಲ್ಲಿ ಏನನ್ನೋ ಹಿಡಿದು ಬಿಡ್ತಾರೆ ಅವರು. ಈಗ ನೀವು ಕೇಳಿ ಅವ್ರ ಹತ್ರ. ಹಲೋ ಮ್ಯಾಮ್. ಹಲೋ ಹಲೋ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಬಟ್ ಕೆಲವು ನೋಟ್ಸ್ ಒರಿಜಿನಲ್ಗಿಂತ ಬೇರೆ ಇದ್ದಾಗೆ ಫೀಲ್ ಆಯಿತು. ಕೆಲವು ಒಂದು ಪ್ಯಾರದಲ್ಲಿ ಆ್ಯಂಡ್ ಆಲ್, ಬಿಕಾಸ್ ಅದು ತುಂಬ ಫೇಮಸ್ ಸಾಂಗ್ ಇಸ್ ಜಾನಕಿ ಅಮ್ಮ ಅವ್ರದ್ದು. ಸೊ ತುಂಬ ಒಳ್ಳೆಯಾಗಿ ರಿಜಿಸ್ಟರ್ ಆಗಿರ್ತದೆ. ಸೊ ಎನ್ಶೋರ್ ಮೀ ಇನ್ ಫ್ಯೂಚರ್ ನೀವು ಯಾವ ಸಾಂಗ್ ಹಾಡಿದ್ರು ಕರೆಕ್ಟ್ ಅದೇ ಲೈಕ್ ನೋಟ್ಸ್ ಅದೇ ಹೇಳ್ತೀರಿ ಅಂತ. ಓಕೆ, ದೆನ್ ನೀವು ಬೇರೆ ಸಾಂಗ್ಸ್ ಹಾಡ್ತಿರಲ್ಲ ಲೈಕ್ ರೊಮ್ಯಾಂಟಿಕ್ ಆರ್ ಎನಿ ಕೈಂಡ್ ಆಫ್ ಸಾಂಗ್, ಯು ಆರ್ ಓಕೆ ರೈಟ್? ಓಕೆ ಮ್ಯಾಮ್. ಹಾಂ, ಓಕೆ. ಚಿತ್ತಾರ ಮೂಡೋ ವೇಳೆಲಿ ಕೆಂದಾವರೆಯ ರಂಗೆಲ್ಲ ಮಾಯವಾಗಿದೆ, ತುಂತುರು ನೀಡೋ ವೇಗವು ಒಂದೇ ಸಮನೆ ಗಾಳಿಲಿ ಆವಿಯಾಗಿದೆ, ನೂರಾರು ನನ್ನ ಹೆಜ್ಜೆ ನಿನ್ನ ಧಮನಿ ಮೇಲೆ ತಲ್ಲಣವ ಮಾಡಿಯಾಗಿ ಹಚ್ಚೆ ಹಾಕಿದೆ, ಆ ನೆನಪೇ ಆಧಾರ ನನ್ನಲ್ಲಿ ನೀಯಗಲಿ ನೀರಾದೆ ಕಣ್ಣಲ್ಲಿ. ಓಕೆ 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 ಸೌಮ್ಯ. ಸೊ ಪ್ರಾಮಿಸ್ ಮಿ that you'll sing and put efforts in the future. Okay? Okay ma'am. Okay. You're selected. Thank you ma'am. ಸ್ವರಗಳ ವೇದಿಕೆ ಜೀವನ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ. ನೆಕ್ಸ್ಟ್ ರೌಂಡಿಗೆ ಸೌಮ್ಯ ಅವರು ಆಯ್ಕೆ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ ಮ್ಯಾಮ್. ಇಷ್ಟೋ ತನಕ ವೆಯ್ಟ್ ಮಾಡಿದ್ದಕ್ಕೆ ಸಹ ಹ್ಯಾಪಿಯಲ್ಲಿದ್ದೇನೆ. ಓಕೆ, ದಟ್ ಸೋ ಸ್ವೀಟ್. ಸೊ ಜಡ್ಜಸ್ ಕಮೆಂಟ್ಸ್ ಹೇಗಿತ್ತು? ಅವರು ಇಬ್ಬರು ಸಹ ಓಕೆ ಅಂತ ಹೇಳಿದರು, ಬಟ್ ಅದು ನಾನು ಅಷ್ಟು ಪ್ರಾಕ್ಟೀಸ್ ಮಾಡಿರಲಿಲ್ಲ. ನೆಕ್ಸ್ಟ್ ಪ್ಯಾರದಲ್ಲಿ ಒರಿಜಿನಲ್ಗಿಂತ ಸ್ವಲ್ಪ ಟ್ಯೂನ್ ಬೇರೆ ಕೇಳಿದಾಗೆ ಆಗ್ತಿತ್ತು, ಸೊ ಸೆಲೆಕ್ಟ್ ಮಾಡಿದರು. ಓಕೆ, ಸೊ ಒಂದಷ್ಟು ಕರೆಕ್ಷನ್ಸನ್ನು ಹೇಳಿದ್ದಾರೆ. ಪ್ರಾಮಿಸ್ ಮಾಡ್ತಿರಲ್ಲ ನೀವು ನೆಕ್ಸ್ಟ್ ರೌಂಡಲ್ಲಿ ಚೆನ್ನಾಗಿ ಹಾಡ್ತಿರಲ್ಲ ಅಂತ ಹೇಳಿ ಪ್ರಾಮಿಸ್ ತಗೊಂಡು ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಈ ಒಂದು ಮೆಡಲನ್ನು ಹಾಕಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಸೊ ಬೇರೆ ಕಂಟೆಸ್ಟೆಂಟ್ಸ್ ಎಲ್ರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೇರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ. ಸೊ ಒಂದು ಟಫ್ ಕಾಂಪಿಟೇಷನ್ ಕೊಡಲಿಕ್ಕೆ ರೆಡಿ ಇದ್ದೀರಾ? ರೆಡಿ. ಎಸ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ ಫೈನಲ್ಸ್ ರೀಚ್ ಆಗಿ ವಿನ್ ಆಗಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ದೈಜಿವರ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋನ ಆಡಿಷನ್ ರೌಂಡ್ನ ಅಷ್ಟು ಸಂಚಿಕೆಗಳನ್ನ ನೀವು ನೋಡಿದ್ರಿ. 40 ಜನ ಸ್ಪರ್ಧಿಗಳನ್ನ ತೀರ್ಪುಗಾರರು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ನೀವು ನೋಡಿದ್ರಿ ಯಾರೆಲ್ಲ ಮುಂದಿನ ಹಂತಕ್ಕೆ ನೇರವಾಗಿ ಆಯ್ಕೆಯಾಗಿದ್ದಾರೆ ಅಂತ. ಈ ಆಡಿಷನ್ ರೌಂಡ್ಗೆ ಬೇರೆ ಬೇರೆ ಜಿಲ್ಲೆಗಳಿಂದ 100ಕ್ಕೂ ಅಧಿಕ ಸ್ಪರ್ಧಿಗಳು ಆಗಮಿಸಿದ್ರು. ತಮ್ಮ ಹಾಡುಗಳ ಮೂಲಕ ತೀರ್ಪುಗಾರರ ಮನವನ್ನ ಮೆಚ್ಚಿಸಿದ್ದರು. ಹಾಗೆ ಯಾರೆಲ್ಲ ನೆಕ್ಸ್ಟ್ ರೌಂಡ್ಗೆ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗೆ ನಮ್ಮ ಈ ಎಲ್ಲಾ ಸಂಚಿಕೆಗಳನ್ನ ನೀವು ಪ್ರತಿ ವಾರ ವೀಕ್ಷಿಸ್ತಾ ಬಂದಿದ್ರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಈ ಸಿಂಗಿಂಗ್ ರಿಯಾಲಿಟಿ ಶೋನ ಪ್ರಾಯೋಜಕರು, ಸಹ ಪ್ರಾಯೋಜಕರು ಮತ್ತು ಆಡಿಷನ್ ರೌಂಡ್ಗೆ ಸ್ಥಳಾವಕಾಶವನ್ನ ನೀಡಿರುವಂತಹ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಧನ್ಯವಾದಗಳನ್ನ ತಿಳಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲಾ ವೀಕ್ಷಕರಿಗೆ ಹಾಗೆ ಯಾರೆಲ್ಲ 40 ಜನ ಸ್ಪರ್ಧಿಗಳು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಆಡಿಷನ್ ರೌಂಡ್ನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24/7.